ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಏನು ನೋಡೋಣ ಅಂದರೆ ನೋಡಿ, KPSCಗೆ SDA ಮತ್ತು FDA 2023-24ರಲ್ಲಿ ಎಷ್ಟು ಪ್ರಪೋಸಲ್ ಬಂದಿದೆ ಅಂತ ನೋಡೋಣ. ನೋಡಿ, SDAನೂ ತುಂಬ ಪೋಸ್ಟ್ ಇದ್ದಾವೆ, ಅದ್ರ ಜೊತೆಗೆ FDAನೂ ತುಂಬ ಪೋಸ್ಟ್ ಇದೆ. ಓಕೆನಾ, ಇದು KPSC ಕಡೆಯಿಂದ ಕಾಲ್ಫಾರ್ಮ್ ಆಗೋದು. ನೋಡಿ, ಇದು ಎಲ್ಲ ಪ್ರಪೋಸಲ್ ಬಂದಿರೋದು. ಓಕೆನಾ, KPSCಗೆ ಪ್ರಪೋಸಲ್ ಸಬ್ಮಿಟ್ ಆಗಿರೋದು. ನೋಡಿ, ಪ್ರಪೋಸಲ್ ಬಂತಂದರೆ ಮುಗೀತು. ನೆಕ್ಸ್ಟ್ ಏನಂದರೆ ನೋಟಿಫಿಕೇಷನ್ ಮಾಡೋದು ಒಂದೇ ಬಾಕಿ ಉಳ್ಕೊಂಡಿರುತ್ತೆ. ಓಕೆನಾ, ಅಷ್ಟು ಕ್ಲಿಯರಾಗಿ ಗೊತ್ತಿರಬೇಕು ನಿಮಗೆ. ನೋಡಿ, SDA FDA KPSC ಕಡೆಯಿಂದ ಮುಂಚೆ ಏನು ಸಿಲೆಬಸ್ ಇತ್ತಲ್ಲ ಅದೇ ಸಿಲೆಬಸ್ ಇದೆ SDA ಮತ್ತು FDAಗೆ. ಓಕೆನಾ, ನೀವು ಗ್ರೂಪ್ ಸಿ ಅಂತೇಳಿ ಅಂದ್ಕೊಂಡ್ರೆ ಗ್ರೂಪ್ ಸಿ ಇರಲ್ಲ. ಓಕೆನಾ, ನೋಡಿ, ಫಸ್ಟ್ ಪೇಪರ್ ಏನಿರುತ್ತೆ ಅಂದರೆ GS ಇರುತ್ತೆ 100 ಮಾರ್ಕ್ಸಿಗೆ. ಸೆಕೆಂಡ್ ಪೇಪರ್ ಏನಿರುತ್ತೆ ಅಂದರೆ ಓನ್ಲಿ ಸಾಮಾನ್ಯ ಕನ್ನಡ ಇರುತ್ತೆ. ಓಕೆನಾ, 100 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ. ಒಂದು ಪೇಪರು GS ಇರುತ್ತೆ. ನೋಡಿ, ವಿತೌಟ್ ನೆಗೆಟಿವ್ ಇರುತ್ತೆ, ಇದೊಂದು ತಲೆಯಲ್ಲಿರಲಿ. ಓಕೆನಾ, ನೋಡಿ, 200 ಮಾರ್ಕ್ಸಿಗೆ ನೀವು ಎಲ್ಲನೂ ಅಟೆಂಡ್ ಮಾಡ್ಬೋದು, ಯಾಕಂದರೆ ನೆಗೆಟಿವ್ ಇರಲ್ಲ. 200 ಮಾರ್ಕ್ಸಿಗೂ ಯಾವುದೇ ನೆಗೆಟಿವ್ ಇರಲ್ಲ. ನೀವು ಎಷ್ಟು ಕರೆಕ್ಟ್ ಮಾಡ್ತಿರಲ್ಲ ಅಷ್ಟು ಮಾರ್ಕ್ಸು ಸಿಗುತ್ತೆ. ಓಕೆನಾ, ನೋಡಿ, ನೀವು 150 ಮಾಡಿ 50 ರಾಂಗ್ ಆದ್ರೂ 150ನೇ ಸ್ಕೋರ್ ಆಗುತ್ತೆ, 50ಕ್ಕೆ ನೆಗೆಟಿವ್ ಇರಲ್ಲ. ಸೊ ನೋಡೋಣ ಅದು ಮುಂದೆ ಚೇಂಜಸ್ ಆಗುತ್ತಾ ಸಿಲೆಬಸ್ ಅಂತೇಳಿ. ಸೊ ಸದ್ಯಕ್ಕೆ ಇರೋದಂದರೆ ಪ್ರೀವಿಯಸ್ ಏನು ಸಿಲೆಬಸ್ ಇತ್ತಲ್ಲ ಅದೇ ಇದೆ. ಓಕೆನಾ, GS ಪ್ಲಸ್ ಸಾಮಾನ್ಯ ಕನ್ನಡ. ನೋಡಿ, ಇಲ್ಲಿ ಕಂಪ್ಯೂಟರು ಮತ್ತು ಇಂಗ್ಲೀಷ್ ಇರಲ್ಲ. ಓಕೆನಾ, 100 ಮಾರ್ಕ್ಸಿಗೆ ಸಾಮಾನ್ಯ ಕನ್ನಡ ಇರುತ್ತೆ ವಿತೌಟ್ ನೆಗೆಟಿವ್. ನೋಡಿ, SDA FDಗೆ ಸೇಮ್ ಇರುತ್ತೆ. ಓಕೆನಾ, ನಾನು ಮುಂಚೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ SDA FDಗೆ ಪ್ರಪೋಸಲ್ ಬಂದಿರೋದು. ಮತ್ತೊಂದು ವಿಡಿಯೋ ಮಾಡಿದ್ದೆ. ನೋಡಿ, KPSC ಕಡೆಯಿಂದ SDA FD 2000 ಹುದ್ದೆಗಳದು ನೋಟಿಫಿಕೇಷನ್ ಆಗುತ್ತಂತ ಹೇಳಿದ್ದೆ. ಸೊ ನೋಡಿ, 2023 ಮತ್ತು 24ರಲ್ಲಿ ಎಷ್ಟು ಪ್ರಪೋಸಲ್ ಬಂದಿದೆ ಅಂತೇಳಿ. ನೋಡಿ, ಇದನ್ನು 2025ರಲ್ಲಿನೇ ಕಾಲ್ಫಾರ್ಮ್ ಮಾಡಬೇಕಾಗಿತ್ತು. ಸೊ ಇಂಟರ್ನಲ್ ರಿಸರ್ವೇಷನಿಂದ ಏನು ರಿಸರ್ವೇಷನ್ ಇಶ್ಯೂ ನಡೀತಿತ್ತಲ್ಲ ಅದರ ರೀಸನಿಂದ ಕಾಲ್ಫಾರ್ಮ್ ಮಾಡಿಲ್ಲ. ಸೊ ನೋಡಿ, 4-5 ವರ್ಷದಿಂದ SDA FDA KPSC ಕಡೆಯಿಂದ ಕಾಲ್ಫಾರ್ಮ್ ಆಗಿಲ್ಲ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಏನು GS ಮತ್ತು ಕನ್ನಡ ಓದ್ತಿದ್ದೀರಲ್ಲ, ಗ್ರೂಪ್ ಸಿ ಏನು ಓದ್ತಿದ್ದೀರಲ್ಲ ಅದೇ ಥರ ಓದಿ, ಕನ್ನಡಕ್ಕೆ ಜಾಸ್ತಿ ಫೋಕಸ್ ಮಾಡಿ. ಓಕೆನಾ, ಯಾಕಂದರೆ ಇಲ್ಲಿ 100 ಮಾರ್ಕ್ಸಿಗೆ ಕನ್ನಡ ಇರುತ್ತೆ. ನೋಡಿ, ಯಾವುದ್ಯಾವುದು ಡಿಪಾರ್ಟ್ಮೆಂಟ್ ಅಂತ ಎಲ್ಲನೂ ನೋಡಿ, ಇಲ್ಲಿ ತುಂಬ ಡಿಪಾರ್ಟ್ಮೆಂಟ್ ಇದೆ. ನೋಡಿ, 2024ರಲ್ಲಿನೇ ಎಲ್ಲ ಪ್ರಪೋಸಲ್ ಬಂದಿದ್ದು. ಇವೆಲ್ಲ 2024ರಲ್ಲಿ. ನೋಡಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಇದೆ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇದೆ. ಸೊ ಎಲ್ಲ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನೋಡಿ. ಇಲ್ಲಿ ನೋಡಿ, RPCನೂ ಇದೆ ಮತ್ತು HKನೂ ಇದೆ. ಓಕೆನಾ, ಎಲ್ಲನೂ ಮಿಕ್ಸ್ ಇರುತ್ತೆ ಇಲ್ಲಿ. ನೋಡಿ, ಎಲ್ಲ ಡಿಪಾರ್ಟ್ಮೆಂಟಲ್ಲಿ RPC ಮತ್ತು HK ಎರಡೂ ಇದೆ. ಓಕೆನಾ, ನೋಡಿ, ಜಿಲ್ಲಾ ಪಂಚಾಯತಿ ಮತ್ತು ಡಿಸ್ಟ್ರಿಕ್ಟ್ ವೈಸು ಏನು ಜಿಲ್ಲಾ ಪಂಚಾಯತಿ ಇರುತ್ತಲ್ಲ ಅಲ್ಲಿನೂ ಕಾಲ್ಫಾರ್ಮ್ ಮಾಡ್ತಾರೆ. ಏನು FD ಇದೆ ನೋಡಿ, ಇದು ಎಲ್ಲ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ನೋಡಿ FD ಇದೆ. ನೋಡಿ, ನೀವು ಇನ್ನೊಂದು ತಿಳ್ಕೊಳ್ಳಿ, ನಂಬರ್ ಆಫ್ ಪೋಸ್ಟು ಕಡಿಮೆ ಇರ್ಬೋದು. ಓಕೆನಾ, ಬಟ್ ಏನಾಗುತ್ತೆ ಅಂದರೆ ಎಲ್ಲ ಸೇಮ್ ಸಿಲೆಬಸ್ ಇರೋದ್ರಿಂದ ಎಲ್ಲನೂ ಕೂಡಿಸಿ FDA ಒಂದು ನೋಟಿಫಿಕೇಷನು, ಅದ್ರ ಜೊತೆಗೆ SDA ಒಂದು ನೋಟಿಫಿಕೇಷನ್ ಮಾಡ್ತಾರೆ. ನೀವು ನಂಬರ್ ಆಫ್ ಹುದ್ದೆಗಳು ಕಡಿಮೆ ಇದಾವೆ ಅಂತೇಳಿ ಓದ್ಕೊಳ್ಳೋದು ಬಿಡಬೇಡಿ, ಯಾಕಂದರೆ ಎಲ್ಲನೂ ಆ್ಯಡ್ ಮಾಡಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ, ಮತ್ತು ಫುಡ್ ಸಪ್ಲೈ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸಲ್ಲಿನೂ ನೋಡಿ RPC 17 ಪೋಸ್ಟ್ ಇದೆ. ಮತ್ತು ನೋಡಿ, ಜಿಲ್ಲಾ ಪಂಚಾಯತ್ ಶಿವಮೊಗ್ಗ ಡಿಸ್ಟಿಕಲ್ಲಿ 7 ಪೋಸ್ಟು RPC ಸಬ್ಮಿಟ್ ಆಗಿರೋದು. ಎಲ್ಲ 2024ರಲ್ಲಿ ಸಬ್ಮಿಟ್ ಆಗಿರೋದು. ನೋಡಿ, ಎಲ್ಲ ಜಿಲ್ಲೆಯಲ್ಲಿ ಏನು ಜಿಲ್ಲಾ ಪಂಚಾಯತ್ ಇದೆಯಲ್ಲ ಅಲ್ಲಿ FDA ರಿಕ್ವೈರ್ಡ್ ಇರೋದು, ಅಲ್ಲಿ ಎಲ್ಲ ಡಿಸ್ಟಿಕಲ್ಲಿನೂ ಅಪ್ಡೇಟ್ ಮಾಡಿದ್ದಾರೆ. ಇವೆಲ್ಲ ಪ್ರಪೋಸಲ್ ಬಂದಿರೋದು. ಇದು ನೋಟಿಫಿಕೇಷನ್ ಮಾಡಬೇಕಂತೇಳಿ KPSC ಹತ್ರ ಪ್ರಪೋಸಲ್ ಇರೋದು. ಓಕೆನಾ, ನೋಡಿ, ಇಲ್ಲಿ ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ 56 FDA ಇದೆ. ಓಕೆನಾ, ನೋಡಿ, ಗ್ರೌಂಡ್ ವಾಟರ್ ಡಿಪಾರ್ಟ್ಮೆಂಟ್ ಅಥಾರಿಟಿ ಇದೆಯಲ್ಲ ಅಲ್ಲಿನೂ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ದು ಆ್ಯಡ್ ಮಾಡಿ ನೋಟಿಫಿಕೇಷನ್ನ ಮಾಡ್ತಾರೆ. ನೋಡಿ, ಮತ್ತೆ 2024 4ನೇ ತಿಂಗಳಲ್ಲಿ. ಓಕೆನಾ, ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಸಬ್ಮಿಟ್ ಆಗಿರೋದು. ಮತ್ತು ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ ಇದೆಯಲ್ಲ ಇಲ್ಲಿನೂ 10 ಪೋಸ್ಟು RPC ಇದೆ. ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ದು 2024-25ರಲ್ಲಿ ಸಬ್ಮಿಟ್ ಆಗಿದೆ. ನೋಡಿ, ಲೇಬರ್ ಡಿಪಾರ್ಟ್ಮೆಂಟ್ದು ಸಬ್ಮಿಟ್ ಆಗಿರೋದು, ಇಲ್ಲಿ 11 ಪೋಸ್ಟ್ ಇದೆ. ಇವೆಲ್ಲನೂ ಕೂಡಿಸಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ, ಇದೊಂದು ತಲೆಯಲ್ಲಿರಲಿ. ಓಕೆನಾ, ನೋಡಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು 2024 ಮತ್ತು 5ನೇ ತಿಂಗಳಲ್ಲಿ ಸಬ್ಮಿಟ್ ಆಗಿರೋದು. ಎಲ್ಲ ಡಿಪಾರ್ಟ್ಮೆಂಟ್ದು ಇದೆ ನೋಡಿ ಇಲ್ಲಿ. ಮತ್ತು ನೋಡಿ, ಇವೆಲ್ಲ ಜಿಲ್ಲಾ ಪಂಚಾಯತಿ ನೋಡಿ, ಬೆಂಗಳೂರು ಅರ್ಬನ್ ಇದೆ, ಚಿತ್ರದುರ್ಗ ಇದೆ, ಬೆಂಗಳೂರು ರೂರಲ್ ಇದೆ. ಓಕೆನಾ, ಚಾಮರಾಜನಗರ, ಮಂಡ್ಯ, ರಾಮನಗರ, ಹಾಸನ್ ಇದೆ. ಓಕೆನಾ, ಅಲ್ಲಿ ಎಲ್ಲ FDA ರಿಕ್ವೈರ್ಡ್ ಇರ್ತಾರಲ್ಲ, ಸೊ ಜಿಲ್ಲಾ ಪಂಚಾಯತಿಯಲ್ಲಿ ಅದರದೆಲ್ಲನೂ ಪ್ರಪೋಸಲ್ ಸಬ್ಮಿಟ್ ಆಗಿರೋದು. ಇದು ಎಲ್ಲ ಸೇರಿಸಿ ಒಂದೇ ನೋಟಿಫಿಕೇಷನ್ ಮಾಡ್ತಾರೆ ಆಲ್ಮೋಸ್ಟು. ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಕಂಟಿನ್ಯೂ ಸ್ಟಡಿ ಮಾಡಿ. ನೋಡಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ SDA ಇದೆ 24 ಪೋಸ್ಟು. ಓಕೆನಾ, ನೆಕ್ಸ್ಟ್ ನೋಡಿ, ಫುಡ್ ಆ್ಯಂಡ್ ಸಪ್ಲೈ ಕನ್ಸ್ಯೂಮರ್ ಅಫೇರ್ಸಲ್ಲಿ SDA ಇದೆ. ಇವೆಲ್ಲ SDA ಪೋಸ್ಟ್ಗಳು ನೋಡಿ, ತುಂಬ ಪೋಸ್ಟ್ಗಳಿದೆ. ಟೋಟಲ್ ನೋಡಿ 500 ಹುದ್ದೆಗಳು SDA ಇದೆ. ಓಕೆನಾ, ಇದರಲ್ಲಿ ಪ್ರಪೋಸಲ್ ಬಂದಿರೋದು 500 ಹುದ್ದೆಗಳದು SDA ಇದೆ. ಓಕೆನಾ, ನೋಡಿ, FDA 300 ಹುದ್ದೆಗಳು ಪ್ರಪೋಸಲ್ ಆಲ್ರೆಡಿ KPSC ಹತ್ರ ಇರೋದು. ಸೊ ನೋಡಿ, ಒಟ್ಟಿನಲ್ಲಿ ಎಷ್ಟಾಯಿತು ಅಂದರೆ 800 ಹುದ್ದೆಗಳಾಯಿತು ಟೋಟಲು.
ಸೊ ಅದ್ರ ಸಲುವಾಗಿ ಹೇಳ್ತಿರೋದು, ಇನ್ನೂ ಪ್ರಪೋಸಲ್ ಬರ್ತಾವೆ. ಇವಾಗೇನು ನೋಟಿಫಿಕೇಷನ್ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಪ್ರಪೋಸಲ್ನ ಸಬ್ಮಿಟ್ ಮಾಡ್ತಾರೆ. ಸೊ ಇದನ್ನೆಲ್ಲ ಸೇರಿಸ್ಕೊಂಡು ನೇಮಕಾತಿಗಳನ್ನು ಮಾಡ್ತಾರೆ. ಓಕೆನಾ. ನೆಕ್ಸ್ಟ್ ನೋಡಿ, ಇಲ್ಲಿ ಹೌಸಿಂಗ್ ಬೋರ್ಡದಲ್ಲಿದೆ SDA 15 ಪೋಸ್ಟ್ ಸಬ್ಮಿಟ್ ಆಗಿರೋದು. ಕರ್ನಾಟಕ ಲೋಕಾಯುಕ್ತದಲ್ಲಿದೆ, ಒಳ್ಳೆ ಡಿಪಾರ್ಟ್ಮೆಂಟು ನೋಡಿ. ನೆಕ್ಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಮತ್ತೆ ಬೇರೆ ತಿಂಗಳಲ್ಲಿ ನೋಡಿ 45 ಪೋಸ್ಟು RPC ಸಬ್ಮಿಟ್ ಆಗಿರೋದು. ಇದು SDA. ಓಕೆನಾ. SDA FDA ತುಂಬ ಕಾಲ್ಫರ್ ಮಾಡ್ತಾರೆ. ನೆಕ್ಸ್ಟ್ ನೋಡಿ, ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನಲ್ಲಿ 36 ಪೋಸ್ಟ್ HK ಸಬ್ಮಿಟ್ ಆಗಿರೋದು ನೋಡಿ, ಇದು SDA. ಓಕೆನಾ. ಮತ್ತು ನೋಡಿ, ಲೇಬರ್ ಡಿಪಾರ್ಟ್ಮೆಂಟ್ ಇದೆ. ಲೇಬರ್ ಡಿಪಾರ್ಟ್ಮೆಂಟಲ್ಲಿ HK ಮತ್ತು ನಾನ್ HK ಎರಡೂ ಸಬ್ಮಿಟ್ ಆಗಿರೋದು 7ನೇ ತಿಂಗಳಲ್ಲಿ 2024. ಓಕೆನಾ. ಸೊ ನೋಡಿ, ಈ ಥರ ಎಲ್ಲನೂ KPSC ಪ್ರಪೋಸಲ್ ಬಂದಿರೋದು SDA ಮತ್ತು FDA. ನೋಡಿ, ಸಿಲೆಬಸ್ ಏನು ಹೇಳಿದ್ದೀನಲ್ಲ, ಆ ಸಿಲೆಬಸ್ನ ಕಂಪಲ್ಸರಿ ನೀವು ಓದಲೇಬೇಕು. ನೋಡಿ, ಕನ್ನಡದ ಮೇಲೆ ಜಾಸ್ತಿ ಟಾರ್ಗೆಟ್ ಮಾಡಿ, ಯಾಕಂದರೆ 100 ಮಾರ್ಕ್ಸಿಗೆ ಒಂದೇ ಸಬ್ಜೆಕ್ಟ್ನ ಓದ್ಬೋದು. ನೋಡಿ, ಟೋಟಲ್ ಪ್ರಪೋಸಲ್ ಬಂದಿರೋದು ಆಲ್ರೆಡಿ 800 ಹುದ್ದೆಗಳಂತ ಹೇಳಿದೆ ನಾನು ಆಲ್ರೆಡಿ. ಓಕೆನಾ. ಇನ್ನೂ ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ನೋಡಿ KPSCಗೆ 1000 ಹುದ್ದೆಗಳದ್ದು ಪ್ರಪೋಸಲ್ ಬರಲಿದೆ. ಓಕೆನಾ. ಟೋಟಲು 2000ವರೆಗೂ SDA FDA ಕಾಲ್ಫಾರ್ಮ್ ಆಗುತ್ತಂತ ಹೇಳಿದ್ದಾರೆ. ನೋಡಿ, ಆಲ್ರೆಡಿ KPSC ಹತ್ರ ಇರೋದೆ. ಇವಾಗ ನೋಟಿಫಿಕೇಷನ್ ಮಾಡೋಕ್ಕೆ ರೆಡಿ ಇರೋ ಪೋಸ್ಟ್ಗಳೇ ಅಂದರೆ 800 ಹುದ್ದೆಗಳು. ಓಕೆನಾ. ಬೇರೆ ಬೇರೆ ಡಿಪಾರ್ಟ್ಮೆಂಟು ನೋಡಿ, ಜಿಲ್ಲಾ ಪಂಚಾಯತಿ ಏನು ಡಿಸ್ಟಿಕಲ್ಲಿ ಇರುತ್ತಲ್ಲ, ಅಲ್ಲಿನೂ SDA FDA ಆದರೆ ಏನು ತೊಂದರೆ ಇಲ್ಲ, ಅಲ್ಲಿನೂ ಚೆನ್ನಾಗಿರುತ್ತೆ. ಓಕೆನಾ. ಪೋಸ್ಟ್ ಚೆನ್ನಾಗಿದೆ. ಸೊ ಅದ್ರ ಸಲುವಾಗಿ ಹೇಳ್ತಿರೋದು. ಮತ್ತು ನೋಡಿ, ನಂಬರ್ ಆಫ್ ಹುದ್ದೆಗಳು ಕಡಿಮೆ ಇದಾವೆ ಅಂತೇಳಿ ನೀವು ಆ ಥರ ಅಂದ್ಕೊಳ್ಳೋದಿರಲ್ಲ. ಎಲ್ಲನೂ ಆ್ಯಡ್ ಮಾಡಿ ಒಂದೇ ನೋಟಿಫಿಕೇಷನ್ನ ಮಾಡ್ತಾರೆ. ಓಕೆನಾ. ಒಂದೇ ಎಕ್ಸಾಮ್ ಇರುತ್ತೆ. ಸೊ ಅದಕ್ಕೆ GS ಪ್ಲಸ್ ಕನ್ನಡನ ಓದಿ. ಸೊ ಟೈಮ್ ಸಿಗಲ್ಲ, ನೋಟಿಫಿಕೇಷನ್ ಆದಮೇಲೆ ತುಂಬ ಸ್ಪೀಡಾಗಿ ಮಾಡ್ತಿದ್ದಾರೆ. ಇವನ್ KPSCನೂ ತುಂಬ ಸ್ಪೀಡಾಗಿದೆ ಇವಾಗ. ಓಕೆನಾ. ಇವಾಗ ಬೇರೆ ಸೆಕ್ರೆಟರಿ ಬಂದ ಮೇಲೆ ಪ್ರೊಸೆಸ್ ಎಲ್ಲ ತುಂಬ ಸ್ಪೀಡ್ ಮಾಡ್ತಿದ್ದಾರೆ. ಸೊ ನೋಡಿ, ಇನ್ನು 30 ದಿನದಲ್ಲಿ ನೋಟಿಫಿಕೇಷನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 30 ದಿನ ಆದಮೇಲೆ ಒಂದು 3-4 ತಿಂಗಳು ಅಷ್ಟೇ ನಿಮಗೆ ಟೈಮ್ ಸಿಗೋದು ಓದ್ಕೊಳ್ಳೋಕ್ಕೆ. ಯಾಕಂದರೆ ಜೂನ್ ಜುಲೈಲಿ ಎಕ್ಸಾಮ್ ಕಂಡಕ್ಟ್ ಮಾಡೇ ಮಾಡ್ತಾರೆ. ಮತ್ತು ನೋಡಿ, KEA ಕಡೆಯಿಂದ ಅಲ್ಲಿನೂ SDA ಮತ್ತು FDA ಕೂಡಿ 500 ಹುದ್ದೆಗಳಿದೆ. ಓಕೆನಾ. ಆಲ್ರೆಡಿ ನೋಡಿರ್ಬೋದು ನೀವು, ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ SDA FDA. ಮತ್ತು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ 500 ಹುದ್ದೆಗಳದು KEA ಕಡೆಯಿಂದ ಕಾಲ್ಫಾರ್ಮ್ ಆಗುತ್ತೆ. ಸೊ ನೀವು ಓದೋದ್ರೆ SDA FDAನೂ ಆಗ್ಬೋದು. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.